ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಾರ್ ದಿ ಫಸ್ಟ್ ಟೈಮ್ ನಾನು ಅಮ್ಮನ ಜೊತೆ ಹೊರಗಡೆ ಶಾಪಿಂಗಿಗೆ ಹೋಗ್ತಾ ಇದ್ದೀನಿ. ಇದುವರೆಗೂ ನಾನು ಅಮ್ಮ ಇಬ್ಬರು ಒಟ್ಟಿಗೆ ಹೊರಗಡೆ ಶಾಪಿಂಗಿಗೆ ಅಂತ ಹೋಗಿದ್ದೇ ಇಲ್ಲ. ಈವನ್ ನನ್ನ ಮದುವೆನಲ್ಲೂ ಸಹ ಇಬ್ಬರು ಒಟ್ಟಿಗೆ ಒಂದು ಸ್ಯಾರಿ ಆಗಲಿ ಗೋಲ್ಡ್ ಆಗಲಿ ಶಾಪಿಂಗ್ ಮಾಡೋದಕ್ಕೆ ಇಬ್ಬರು ಒಟ್ಟಿಗೆ ಹೋಗಿದ್ದೇ ಇಲ್ಲ. ಅಮ್ಮನೂ ಅಷ್ಟೇ ಸಾಮಾನ್ಯ ಎಲ್ಲೂ ಈಚೆ ಹೋಗೋದೇ ಇಲ್ಲ. ಅವ್ರಿಗೆ ಅವ್ರ ಕೆಲಸ ಆಯಿತು, ಮನೆ ಆಯಿತು, ಅಥವಾ ಒಂದು ಫ್ಯಾಮಿಲಿ ಫಂಕ್ಷನ್ ಇದ್ದರೆ ಹೋಗ್ತಾರೆ. ಅದು ಬಿಟ್ಟರೆ ಊರಿಗೆ ಹೋಗಬೇಕು ಅಂದರೆ ಹೋಗ್ತಾರೆ. ಅಷ್ಟು ಬಿಟ್ಟರೆ ಅವರು ಏನೋ ಒಂದು ಥಿಂಗ್ಸ್ನ ತೊಗೊಬೇಕು ಅಂತ ಅಂದ್ಬಿಟ್ಟು ಅವರು ಈಚೆ ಹೋಗಿದ್ದೇ ಇಲ್ಲ. ಸೊ ಹಂಗಾಗಿ ಅಮ್ಮನಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಕೊಡ್ಸೋಣ ಅಂತ ಹೇಳಿಬಿಟ್ಟು ಗಾಂಧಿ ಬಜಾರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಏನಂದರೆ ಇದು ದೀಪಾವಳಿ ಹಬ್ಬದಲ್ಲಿ ನಾನು ಶಾಪಿಂಗ್ಗೆ ಹೋಗಿದ್ದು. ಆ ಮಧ್ಯಾಹ್ನ 1 ಗಂಟೆ ಏನೋ ನಾವು ಮನೆ ಬಿಟ್ಟಾಗ ಸೊ ಬಿಸಿಲಿತ್ತು. ಬಟ್ ಹೋಗ್ತಾ ಜಿಡಿ ಮಳೆ ಶುರುವಾಯಿತು. ಬಟ್ ಗಾಂಧಿ ಬಜಾರ್ಗೆ ಹೋಗ್ತಿದ್ದಂಗೆ ಜೋರು ಮಳೆ ಶುರುವಾಗೋಯ್ತು. ಸರ್ ಇಲ್ಲೇ ಸೈಡಲ್ಲಿ ನಿಲ್ಲಿಸ್ಬಿಡಿ. ಗಾಂಧಿ ಬಜಾರ್ ಸರ್ಕಲ್ ಸ್ಟಾಪ್ ಹೇಳಿದ್ದೆ. ಇನ್ನೇನು ಆಟೋಯಿಂದ ಇಳಿಬೇಕು. ಬಟ್ ಸಿಕ್ಕಾಪಟ್ಟೆ ಜೋರು ಮಳೆ. ಇಳಿದು ಎಲ್ಲಿ ನಿಂತ್ಕೊಳ್ಳೋದು ಅನ್ನೋದೇ ಗೊತ್ತಾಗಲಿಲ್ಲ. ಸೊ ಹಂಗಾಗಿ ಆಟೋದವರು ಪಾಪ ಮಗು ಇದೆ, ಇಳಿಯೋದಕ್ಕೆ ಹೋಗಬೇಡಿ, ನನಗೂ ಯಾವುದು ಬಾಡಿಗೆ ಇಲ್ಲ, ಸ್ವಲ್ಪ ಮಳೆ ಕಮ್ಮಿ ಆಗೋವರೆಗೂ ಆಟೋದಲ್ಲೇ ಕೂತಿರಿ ಅಂತ ಹೇಳಿದ್ರು. ಸೊ ಅವ್ರು ಆ ರೀತಿ ಹೇಳಿ ನನಗೂ ಸ್ವಲ್ಪ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಸೊ ಅಮ್ಮ ಬೇರೆ ಫಸ್ಟ್ ಟೈಮ್ ಬಂದಿದ್ದು ಈಚೆ. ಅವ್ರು ಅದೇ ಅಂತ ಇದ್ರು, ನಾನು ಫಸ್ಟ್ ಟೈಮ್ ಈಚೆ ಬಂದುಬಿಟ್ಟಿದ್ದೀನಲ್ಲ ಅದಕ್ಕೆ ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಿದೆ ಅಂತ. ಸೊ ಫೈನಲಿ ಸ್ವಲ್ಪ ಮಳೆ ಕಮ್ಮಿ ಆಯಿತು. ಬಟ್ ಅಲ್ಲೂ ಜಿಡಿ ಮಳೆ ಬರ್ತಾನೆ ಇತ್ತು. ಸೊ ಶಾಪಿಂಗಿಗೆ ಅಂತ ಬಂದ್ವಿ. ನೋಡಿದ್ರೆ ಫಸ್ಟ್ ಪರ್ಚೇಸ್ ಮಾಡಿದ್ದೆ ಕೊಡೆ. ಯಾಕೆಂದರೆ ಬರುವಾಗ ಬಿಸಿಲಿತ್ತಲ್ವ, ಹಂಗಾಗಿ ಮಳೆ ಬರಲ್ಲ ಅಂತ ಅಂದ್ಕೊಂಡ್ವಿ. ಮಳೆ ಬರ್ತಾಯಿತ್ತು, ಮಗು ಬೇರೆ ಇದ್ದಿದ್ದ ಕಾರಣ ನಾನು ಇಲ್ಲಿ ಕೊಡೆನ ತಗೊಂಡೆ. ಅಮ್ಮನಿಗೆ ಏನು ಬೇಕು ಅನಿಸುತ್ತೆ ಸಣ್ಣ ಪುಟ್ಟ ಐಟಮ್ಸ್ಗಳು ಅದನ್ನು ನನ್ನ ಹತ್ರ ಕೇಳ್ತಾರೆ. ಬಟ್ ನಾನೇನಾದರೂ ತಂದು ಕೊಟ್ಟರೆ ಅವರು ಅದನ್ನು ಒಪ್ಪೋದೇ ಇಲ್ಲ. ಅಂದರೆ ಈ ಕಲರ್ ಚೆನ್ನಾಗಿರಲಿಲ್ಲ, ಬೇರೆ ಡಿಸೈನ್ ಚೆನ್ನಾಗಿತ್ತು, ಈ ಥರ ಹೇಳ್ತಾರೆ. ಸೊ ಅಂದರೆ ಏನಂದರೆ ನಮ್ಮ ಟೇಸ್ಟ್ ಒಂಥರ ಇರುತ್ತೆ, ಅವ್ರ ಟೇಸ್ಟ್ ಒಂಥರ ಇರುತ್ತೆ ಅಲ್ವಾ. ಸೊ ಹಂಗಾಗಿನೇ ನಾನು ಅದೇ ಉದ್ದೇಶಕ್ಕೇ ಅವ್ರನ್ನೇ ಕರ್ಕೊಂಡು ಹೋಗೋಣ, ಅವ್ರಿಗೆ ಯಾವ ಥರ ಡಿಸೈನ್ ಇಷ್ಟ ಆಗುತ್ತೆ ಅಥವಾ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ತೊಗೊಳ್ಳಿ, ಮತ್ತು ಅವ್ರಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ, ಎಲ್ಲೂ ಈಚೆ ಓಡಾಡೋದೇ ಇಲ್ಲ ಅಲ್ವಾ ಅಂದ್ಬಿಟ್ಟು ಅದೇ ಉದ್ದೇಶಕ್ಕೇ ಅವರು ಯಾವಾಗ ಫ್ರೀ ಇರ್ತಾರೆ ಆವಾಗಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ದೀಪಾವಳಿ ಹಬ್ಬ ಇದ್ದಿದ್ದರಿಂದ ಅವ್ರಿಗೆ 1 ಡೇ ಅಷ್ಟೇ ರಜಾ ಇದ್ದಿದ್ದು. ಸೊ ಹಂಗಾಗಿ ಹಬ್ಬದ ದಿನವೇ ನಾವು ಹೋಗೋಣ ಅಂದ್ಬಿಟ್ಟೆ ಪ್ಲ್ಯಾನ್ ಮಾಡಿ ಬಂದ್ವಿ. ನೋಡಿದ್ರೆ ಮಳೆ ಬೇರೆ ಈ ಥರ ಆಯಿತು. ಬಟ್ ಫೈನಲಿ ಮಳೆ ಕಮ್ಮಿ ಆಯಿತು. ಆಮೇಲೆ ಅವ್ರಿಗೆ ಬ್ಯಾಗ್ ಬೇಕಿತ್ತು. ಸೊ ಹಂಗಾಗಿ ಒಂದು ಬ್ಯಾಗನ್ನ ಪರ್ಚೇಸ್ ಮಾಡಿದ್ರು. ಸಣ್ಣ ಪುಟ್ಟ ಐಟಮ್ ಅಷ್ಟೇನೆ, ತುಂಬ ಏನು ದೊಡ್ಡ ಶಾಪಿಂಗ್ ಅಂತೇನೂ ಇಲ್ಲ. ಇನ್ನು ನಾವು ಹೊರಟಾಗ್ಲೇ 1 ಗಂಟೆ ಟೈಮ್ ಆಗಿತ್ತಲ್ವಾ. ಸೊ ಮಳೇಲಿ ನಿಂತು 1-2 ಐಟಮ್ ತೊಗೊಂಡ್ವಿ ಅಷ್ಟೇನೆ. ಅದು ತೊಗೊತಿದ್ದಂಗೆ ಆಲ್ರೆಡಿ ಒಂದು 2:30 3 o'clock ಏನೋ ಟೈಮ್ ಆಗೋಗ್ಬಿಟ್ಟಿತ್ತು. ಊಟದ ಟೈಮ್ ಅಲ್ವಾ. ಸೊ ಹಂಗಾಗಿ ಅಲ್ಲೇ ಹೊರಗಡೆನೇ ಊಟ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಹೋಗಿದ್ದಿದ್ದು. ಇನ್ನು ರೋಟಿಗಾರಲ್ಲಿ ಊಟನ ತೊಗೊಂಡು ಊಟನ ಮುಗಿಸ್ಕೊಂಡ್ವಿ. ಸುಮಾರು ಶಾಪ್ಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಯಾಕೆಂದರೆ ದೀಪಾವಳಿ ಹಬ್ಬ ಇದ್ದಿದ್ದರಿಂದ ಅಂಗಡಿ ಪೂಜೆಗಳನ್ನೆಲ್ಲ ಮಾಡಿ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಕೆಲವೊಂದಷ್ಟು ಅಂಗಡಿಗಳು ಪೂಜೆನೂ ಆಗಿತ್ತು, ಅಂದರೆ ಕ್ಲೋಸ್ ಮಾಡಿರಲಿಲ್ಲ, ಓಪನ್ನೇ ಇತ್ತು ಶಾಪ್ಗಳೆಲ್ಲ. ದೀಪಾವಳಿ ಹಬ್ಬ ಇದ್ದಿದ್ದರಿಂದ ತುಂಬ ದೀಪಗಳು, ತುಂಬಾ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ಇನ್ನು ಗಾಂಧಿ ಬಜಾರಲ್ಲಿ ಕೆಲವೊಂದಷ್ಟು ಥಿಂಗ್ಸು ಚೀಪ್ ಆ್ಯಂಡ್ ಬೆಸ್ಟಾಗೂ ಸಿಗುತ್ತೆ, ಇನ್ನು ಕೆಲವೊಂದಷ್ಟು ಸ್ವಲ್ಪ ಕಾಸ್ಟ್ಲಿನೂ ಇರುತ್ತೆ. ಬಟ್ ನಾವು ನೋಡಿ ತೊಗೊಳ್ಬೇಕಾಗುತ್ತೆ ಅಷ್ಟೇನೆ. ಇನ್ನು ಗಾಂಧಿ ಬಜಾರಲ್ಲಂತೂ ಹೂವು ಅಂತೂ ಸಿಕ್ಕಾಪಟ್ಟೆ ತುಂಬ ಅಂದರೆ ತುಂಬ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ರೇಟ್ ಮಾತ್ರ ಹಂಗೆ ಇರುತ್ತೆ. ಬಟ್ ಫ್ರೆಶ್ ಹೂವು ಬೇಕು ಅಂತ ಅಂದರೆ ಗಾಂಧಿ ಬಜಾರ್ಗೆ ಹೋಗ್ಬೋದು, ತುಂಬಾ ಫ್ರೆಶ್ ಆಗಿರುತ್ತೆ. ಇನ್ನು ಅಲ್ಲಿಂದ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಪರ್ಸ್ ತೊಗೋಬೇಕು ಅಂತ ಅಂದರು. ಹಂಗಾಗಿ ಒಂದು ಶಾಪಿಗೆ ಬಂದ್ವಿ. ಇಲ್ಲಂತೂ ತುಂಬಾ ಚೆನ್ನಾಗಿತ್ತು. ಅಂದರೆ ತುಂಬ ಕಮ್ಮಿ ರೇಟಿಂದ ತುಂಬ ಕಾಸ್ಟ್ಲಿ ರೇಟ್ವರೆಗೂ ಇತ್ತು ಪರ್ಸ್ಗಳೆಲ್ಲ. ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಇವ್ರು ಹೇಳ್ತಾಯಿದ್ರು ಇವ್ರದ್ದು ಬೇರೆ ಇನ್ನೊಂದು ದೊಡ್ಡ ಶಾಪ್ ಇದೆ ಅಂತ ಅಂದ್ಬಿಟ್ಟು, ಅಲ್ಲಿ ಇನ್ನೂ ಚೆನ್ನಾಗಿ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ನನಗೂ ಇಲ್ಲಿ ಪರ್ಸ್ ಇಷ್ಟ ಆಯಿತು. ಹಂಗಾಗಿ ನಾನು 1-2 ಪರ್ಸ್ನ ತೊಗೊಂಡೆ. ಇನ್ನು ಈ ಶಾಪ್ ಬಂದು ಗಾಂಧಿ ಬಜಾರ್ ಸರ್ಕಲಲ್ಲೇ ಇರೋವಂಥದ್ದು. ನೇಮ್ ಎಲ್ಲ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ನಾನು. ಬಟ್ ಮೇನ್ ರೋಡಲ್ಲೇ ಇದೆ, ತುಂಬ ಒಳಗೆಲ್ಲ ಹೋಗಬೇಕು ಅನ್ನೋ ಹಾಗೇನೂ ಇಲ್ಲ. ಇಲ್ಲಿ ಸ್ಯಾರಿ ಪ್ರೀಪ್ಲೇಟಿಂಗ್ ಮಾಡ್ತೀವಲ್ಲ ಆ ಕವರು ಸಹ ಸಿಗುತ್ತೆ ಅಂತ ಹೇಳಿದ್ರು ಅವರು.
ಬಟ್ ನಾನು ಆಲ್ರೆಡಿ ತುಂಬ ಕವರ್ನ ಮನೆಯಲ್ಲಿ ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಅದು ಖಾಲಿ ಆದಮೇಲೆ ನೆಕ್ಸ್ಟ್ ಇದೇ ಶಾಪಿಗೆ ಬರೋಣ ಅಂದ್ಬಿಟ್ಟು ಅದ್ರ ಬಗ್ಗೆ ರೇಟ್ ಎಲ್ಲ ವಿಚಾರಿಸ್ಕೊಂಡು ಬಂದೆ. ಇನ್ನು ಅಮ್ಮನಿಗೆ ನನಗೆ ಒಂದೇ ಅರ್ಥ ಆಗಿದ್ದು, ನಾನು ಏನೇ ತಂದುಕೊಟ್ರು ಅವರು ಈ ಕಲರ್ ಚೆನ್ನಾಗಿಲ್ಲ, ಈ ಡಿಸೈನ್ ಚೆನ್ನಾಗಿಲ್ಲ ಅಂತಿದ್ರು. ಬಟ್ ಅವ್ರು ಏನು ತೊಗೊಂಡ್ರು ಎಲ್ಲ ಬ್ಲ್ಯಾಕ್ ಕಲರಲ್ಲೇ ತೊಗೊಂಡಿದ್ದು. ಸೊ ಫೈನಲಿ ನನಗೆ ನೆಕ್ಸ್ಟ್ ಏನಾದರೂ ಅವ್ರಿಗೆ ತಂದುಕೊಡ್ಬೇಕು ಅಂದರೆ ಒಂದೇ ಅರ್ಥ ಆಗಿದ್ದು, ಅವ್ರಿಗೆ ಬ್ಲ್ಯಾಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಏನೇ ತೊಗೊಂಡ್ರು ಬ್ಲ್ಯಾಕ್ ಕಲರಲ್ಲಿ ತಂದುಕೊಟ್ರೆ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಇನ್ನು ಅವ್ರಿಗೆ ಏನು ಬೇಕು ಅದೆಲ್ಲ ತೊಗೊಂಡ್ರು. ಸೊ ಇನ್ನು ಎಲ್ಲ ಆಯಿತು ಹೊರಡೋಣ ಅನ್ನೋ ಟೈಮಲ್ಲಿ ಇದು ಒಂದಷ್ಟು ಐಟಮ್ಸು ಕಣ್ಣಿಗೆ ಕಾಣಿಸ್ತು. ಸೊ ಇಲ್ಲಿ ಬಂದು ನ್ಯಾಪ್ಕಿನ್ಸು ಮತ್ತಿನ್ನು ಬ್ರಷಸ್ಸು, ಬರ್ಡ್ಸು, ಸೇಫ್ಟಿ ಪಿನ್ಸು, ಥ್ರೆಡ್ಡು ಇದೆಲ್ಲ ಇಟ್ಟಿದ್ರು. ಒಂಥರ ಸುಮಾರು ಒಂದು ಐಟಮ್ಸ್ಗಳೆಲ್ಲ ಇಟ್ಟಿದ್ರು. ಸೊ ಹಂಗಾಗಿ ಇಲ್ಲಿ ನನಗೆ ಇಲ್ಲಿ ಸೇಫ್ಟಿ ಪಿನ್ಸ್ ಬೇಕಿತ್ತು. ಸಿಂಗಲ್ ಪೀಸ್ ತೊಗೊಂಡ್ರೆ ನಮಗೆ ರೇಟ್ ಜಾಸ್ತಿ ಬೀಳುತ್ತೆ. ಸೊ ಹಂಗಾಗಿ ಒಂದು ಬಾಕ್ಸ್ ತೊಗೊಂಡ್ರೆ ಬರ್ತು ಅಂದ್ಬಿಟ್ಟು. ಬಟ್ ಇಲ್ಲೂ ಸಹ ರೇಟ್ ಜಾಸ್ತಿನೇ ಹೇಳಿದ್ರು. ನನಗೇನಂದರೆ ಸ್ಯಾರಿ ಪ್ರಿಪ್ಲೇಟಿಂಗ್ಗೆ ಬಾಕ್ಸಲ್ಲಿ ತೊಗೊಂಡ್ಬಿಟ್ರೆ ಯೂಸ್ ಆಗುತ್ತೆ, ಪಿನ್ಸ್ ಜಾಸ್ತಿ ಬೇಕಾಗುತ್ತಲ್ಲ ಹಂಗಾಗಿ. ಸೊ ರೇಟ್ ಜಾಸ್ತಿ ಹೇಳಿದ್ರು, ಹಂಗಾಗಿ ತೊಗೊಳೋದಕ್ಕೆ ಹೋಗಲಿಲ್ಲ. ಏನೇನು ಬೇಕು ಎಲ್ಲ ಐಟಮ್ಸು ತೊಗೊಂಡಿದ್ದಾಯಿತು. ಕೆಲವೊಂದಷ್ಟು ಐಟಮ್ಸ್ನ ತೊಗೊಳೋದಕ್ಕೆ ಹೋಗಲಿಲ್ಲ, ಯಾಕೆಂದರೆ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತಲ್ವ. ಹಾಗಾಗಿ ನಾವು ಯೂಶ್ವಲಾಗಿ ರೆಗ್ಯುಲರಾಗಿ ತೊಗೊಳ್ಳೋವಂಥ ಶಾಪಲ್ಲಿ ತೊಗೊಂಡ್ರೇ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ಯಾಕೆಂತಂದರೆ ಹೊಸ ಶಾಪ್ಗಳಲ್ಲಿ ಅಲ್ಲಿ ಒಂದು ಕ್ವಾಲಿಟಿ ಯಾವ ರೀತಿ ಇರುತ್ತೋ ಏನೋ ಗೊತ್ತಿರೋದಿಲ್ಲ ಅಲ್ವಾ. ಹಂಗಾಗಿ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂದ್ಬಿಟ್ಟು ರಿಟರ್ನ್ ಮನೆಗೆ ಬಂದ್ವಿ. ಅಷ್ಟು ಹೋದ ತಕ್ಷಣ ನಾವು ತೊಗೊಂಡಿದ್ದೆ ಛತ್ರಿ, ಯಾಕೆಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತಲ್ವ ಪಾಪು ಇದ್ದ. ಸೊ ಅದಕ್ಕೋಸ್ಕರ ಮಳೆ ಬೇರೆ ಬರ್ತಾಯಿತ್ತು, ಮಳೆ ನಿಂತೋದ್ರೂ. ಸೊ ಅದಕ್ಕೋಸ್ಕರ ಒಂದು ಛತ್ರಿ ಇರಲಿ ಅಂತ ಅಂದ್ಬಿಟ್ಟು ನಾವು ತೊಗೊಂಡು ಹೋಗಿರಲಿಲ್ಲ. ಮನೆಯಲ್ಲಿ ಛತ್ರಿ ಇದ್ರೂ ಸಹ ಒಂದು ಪರ್ಚೇಸ್ ಮಾಡಿದ್ವಿ, ಎಮರ್ಜೆನ್ಸಿಗೆ ಇರಲಿ ಅಂದ್ಬಿಟ್ಟು. ಸ್ವಲ್ಪ ದೊಡ್ಡದೇನು ತೊಗೊಳೋದಕ್ಕೆ ಹೋಗಲಿಲ್ಲ. ಸೊ ಸೈಡ್ ಬ್ಯಾಗ್ ಒಳಗಡೆ ಇಟ್ಕೊಳ್ಳೋ ಥರ ಯೂಸ್ ಆಗುವಂಥದ್ದನ್ನೇ ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬ್ಯಾಗ್ ತೊಗೊಂಡ್ವಿ. ಸೊ ಬ್ಯಾಗ್ ಬಂದು 2 ತೊಗೊಂಡಿದ್ದೀನಿ, ಯಾಕೆಂದರೆ ಅವ್ರಿಗೆ 2 ಯೂಸ್ ಆಗುತ್ತೆ, ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಒಂದು ಬ್ಲ್ಯಾಕ್ ಕಲರು, ಇನ್ನೊಂದು ಬ್ರೌನ್ ಕಲರು. ಚೆನ್ನಾಗಿದೆ ಬ್ಯಾಗು. ಅಮ್ಮ ಅಂತೂ ಅವ್ರಿಗೆ ಏನು ಬೇಕು ಐಟಮ್ಸು ಅದೆಲ್ಲ ಬ್ಲ್ಯಾಕಲ್ಲೇ ತೊಗೊಂಡಿದ್ದಾರೆ. ಸೈಡ್ ಬ್ಯಾಗು, ಹ್ಯಾಂಡ್ ಬ್ಯಾಗು ಮತ್ತಿನ್ನು ಸ್ಲಿಪ್ಪರು ಎಲ್ಲನೂ ಬ್ಲ್ಯಾಕಲ್ಲೇ ತೊಗೊಂಡ್ರು. ಈವನ್ ಕೊಡೆನೂ ಸಹ ಬ್ಲ್ಯಾಕಲ್ಲೇ ಸಿಕ್ತು ನಮಗೆ. ಸೊ ನಾನು ಅದೇ ಅಂದೆ, ಏನಮ್ಮ ಬೇರೆ ಕಲರೇ ನಿಂಗೆ ಇಷ್ಟ ಆಗಲ್ವಾ, ಬರೀ ಎಲ್ಲ ಬ್ಲ್ಯಾಕ್ ಕಲರೇ ತೊಗೊತಾ ಇದೆಯಲ್ಲ. ಅವ್ರು ಅದಕ್ಕೆ ಕೊಳೆ ಆಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನನಗೆ ಬ್ಲ್ಯಾಕ್ ಅಂದ್ರೇ ಸರಿ ಅಂತ ಹೇಳಿದ್ರು. ಒಂಥರ ಅವ್ರದ್ದೊಂದು ಮುಗ್ಧತೆ ಅಲ್ವಾ. ನಾನು ಅದೇ ಅಂದ್ಕೊಂಡೆ, ಅಮ್ಮ ಇಲ್ಲ ಅಮ್ಮ ಬೇರೆ ಕಲರೂ ಕೊಳೆ ಅಷ್ಟು ಕಾಣಲ್ಲ, ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ಅಂದ್ರೂ ಇಲ್ಲ ನನಗೆ ಬ್ಲ್ಯಾಕೇ ಇಷ್ಟ, ನನಗೆ ಬ್ಲ್ಯಾಕೇ ಕೊಡಿಸು ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಏನೋ ಅವರು ಫಸ್ಟ್ ಟೈಮ್ ನನ್ನ ಜೊತೆ ಈಚೆ ಬಂದಿದ್ದು, ಅವ್ರಿಗೂ ಒಂಥರ ಖುಷಿ ಅನ್ನಿಸ್ತು, ನನಗೂ ಒಂಥರ ಖುಷಿ ಅನ್ನಿಸ್ತು. ಇನ್ನು ಸಣ್ಣ ಪುಟ್ಟ ಐಟಮ್ಸು ನೋಡಿ, ಇದೆಲ್ಲ ವಾಶ್ರೂಮ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಬಡ್ಸು, ಒಂದು ಸ್ಮಾಲ್ ಪರ್ಸ್ ನಾನೊಂದು ತೊಗೊಂಡೆ. ಸೊ ಇಷ್ಟ ಆಯಿತು ನನಗದು, ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ನಮ್ಮ ಒಂದು ಬಜೆಟ್ಗೆ ತಕ್ಕಂತೆ ಶಾಪಿಂಗ್ನ ಮಾಡಿಕೊಂಡು ಖುಷಿಯಾಗಿ ಮನೆಗೆ ಬಂದ್ವಿ ಅಂತಲೇ ಹೇಳ್ಬೋದು. ಸೊ ನಮ್ಮ ಒಂದು ಸಿಂಪಲ್ ಶಾಪಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ನೀವೆಲ್ಲ ಪೂರ್ತಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ದಲೇ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.